ಇವತ್ತು ನಾವು ಎರರ್ ಪಾರ್ಟ್ 2 ಮಾಡೋಣ. ಫಸ್ಟ್ ಪಾರ್ಟ್ದಾಗ ನಾವು ಟೋಟಲ್ 25 ಎರರ್ ಮಾಡಿದ್ದು. ಈ ಪಾರ್ಟ್ದಾಗ 25 ಎರರ್ ಮಾಡೋಣ. ನಂಗೆ ಮೊದಲು ಎರರ್ ಹೇಳ್ತೀನಿ ಯಾವ್ದು ಮಾಡ್ಬೇಕಂತ ನೀನು ನೋಡು. ಬರಲಿಲ್ಲ ಅಂದ್ರೆ ಹೇಳ್ತಾನೆ ಹೆಂಗೆ ಮಾಡ್ತಿ. ಮೊದಲು 71 ಎರರ್ ಮಾಡು. ಈ ಬುಕ್ ತೊಗೊಂಡಿಡ್ಕೊ, ಅಲ್ಲೇ ಬುಕ್ ಓಪನ್ ಮಾಡಿ ಎರರ್ ಬಿಡಿಸ್ನಿ. ಎರರ್ ಬರಲಿ ಅಂದ್ರೆ ನಿಂಗೆ ನಾನು ಹೇಳ್ತೇನೆ ಹೆಂಗೆ ಮಾಡೋದಂತ. ಸ್ಟಾರ್ಟಿಂಗ್ ಐತಿ 71 ಎರರ್. ಈ ಥರ ಏನು ಎರರ್ ಐತಿ ಅಂದ್ರೆ ಮೊದಲು ಇದನ್ನು ಮಾಡಿ ಟ್ರೈ ಮಾಡಿ. ನೀವು ಬರಲಿಲ್ಲ ಅಂದ್ರೆ ಅವಾಗ ಇದನ್ನು ನೋಡು ಸೊಲ್ಯೂಷನ್. ಡೈರೆಕ್ಟ್ ಸೊಲ್ಯೂಷನ್ ನೋಡಿದ ಅನ್ಕೋ ಮತ್ತೇನು ಯೂಸ್ ಇಲ್ಲ. ಮೊದಲು ಟ್ರೈ ಮಾಡಬೇಕಲ್ಲ. ಟ್ರೈ ಮಾಡಿದ್ಮೇಲೆ ಇದನ್ನು ನೋಡ್ಬೇಕು ನೀ. ಸ್ಟಾರ್ಟಿಂಗ್ ಏನೈತಿ ಇಲ್ಲಿ, ರೋಶ್ನಿ ಆಲ್ವೇಸ್ want to get the best of facilities whether she deserves it or not. ಸೊ ಹಿಂಗಿರ್ತೈತಿ. ಅಕಾರ್ಡಿಂಗ್ ಟು ಸಬ್ಜೆಕ್ಟ ನಾವು ಅಲ್ಲಿ ವರ್ಬ್ ಹಚ್ಬೇಕು. ಇಲ್ಲೇನೈತಿ ರೋಶ್ನಿ ಏನೈತೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದೆ. ಇದರ ಅಕಾರ್ಡಿಂಗ್ ಏನು ಬೇಕು ನಮ್ಮ ವರ್ಬ ಸಿಂಗ್ಯುಲರ್ ಬೇಕಾ ನೋಡ. ರೋಶ್ನಿ ವಾಂಟ್ ಐತಿದು, ಏನಾಗಬೇಕಿದು ರೋಶ್ನಿ ವಾಂಟ್ಸ್ ಆಗಬೇಕದು. ಕರೆಕ್ಟಾ? ಮಹೇಶ್ ವಾಂಟ್ಸ್, ರಾಹುಲ್ ಈಟ್ಸ್. ಎಸ್ ಬರ್ಬೇಕಲ್ಲ ಮುಂದೆ. ಮತ್ತೇನಾಗೈತಿ ಒಂದೊಂದ್ಸಲ ಇಲ್ಲಿ ಒಂದು ಇಂಥ ಓಡ್ ಬರ್ತೈತಿಲ್ಲ, ಇಲ್ಲಿ ಮುಂದೆ ಎಷ್ಟು ತೋರಂಗಿಲ್ಲ. ಯಾವಾಗಂದ್ರೆ ಅದ ನೋಡಿಲ್ಲ ನಾ ಬರ್ದೆ ಪೈನ್ ಬರ್ದೆ. ರಾಹುಲ್ ಡಸಂಟ್ ಪ್ಲೇ ಕ್ರಿಕೆಟ್. ಇಲ್ಲಿ ರಾಹುಲ್ ಅಕಾರ್ಡಿಂಗ್ ನಾವು ಎದಕ್ಕೆ ಹಚ್ಚಿಲ್ಲ, ಇದಕ್ಕೆ ಎಸ್ ಅಂದ್ರೆ ನಾವು ಆಲ್ರೆಡಿ ಇಲ್ಲೇನು ಡೂ ಐತಿಲ್ಲ ಅದನ್ನು ನಾವು ಡಸ್ ಮಾಡಿಬಿಟ್ಟು ನಾವು ಆಲ್ರೆಡಿ ಇಲ್ಲಿ ನಾವು ಈ ಎಸ್ ಹಚ್ಚಿಬಿಟ್ಟೀವಿ. ಸೊ ನಮ್ಗೆ ಇನ್ನೊಂದು ಸಲ ಎಸ್ ಹಚ್ಚೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇನಾಗಿತ್ತು ಆಲ್ವೇಸ್ ಇದೊಂದು ಹೆಲ್ಪಿಂಗ್ ವರ್ಬಲ್ ಇದೆ. ಸೊ ರೋಶ್ನಿ ಅಕಾರ್ಡಿಂಗ್ ನಾವಿಲ್ಲಿ ವಾಂಟ್ಸ್ ಹಚ್ಬೇಕಿಲ್ಲ. ಒಳ್ಳೆ ಫುಲ್ ಈಸಿ ಇತ್ತು. ಓಕೆ, ನೆಕ್ಸ್ಟ್ ಏನೈತಿ, ರೋಹನ್ಸ್ ಮದರ್ ಅಡ್ವೈಸ್ಡ್ ಹಿಮ್ ನಾಟ್ ಟು ಡ್ರೈವ್ ದಿ ಕಾರ್ ಲೇಟ್ಲಿ ಆ್ಯಟ್ ನೈಟ್. ಇದು ನೀವು ಓದಿದ ಅನ್ಕೋ, ಈಗ ನಿಂಗೆ ಅದು ಈಸಿ ಇದು ಎರರ್ ಇಲ್ಲತ್ರಾಗ ಅಂದ್ಬಿಡ್ತೀನಿ. ಈ ಥರ ಕರೆನ್ ಎರರ್ ಐತಿ. ಎಲ್ಲೈತಿ ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಎರರ್ ಐತೆ. ಅದು ರೋಹನ್ಸ್ ಮದರ್ ಸಬ್ಜೆಕ್ಟ್ ಆಯ್ತಾ, ಅಡ್ವೈಸ್ಡ್ ವರ್ಬ್ ಆಯ್ತಾ, ಮುಂದೆ ಬರ್ತಿದ್ದು ಆಬ್ಜೆಕ್ಟ್. ಅಡ್ವೈಸ್ಡ್ ಹಿಮ್ ಹಂಗೆ ಅಡ್ವೈಸ್ ಮಾಡ್ತಾರಂತ. ಏನು ಅಡ್ವೈಸ್ ಮಾಡ್ತಾರಂತ ಆಕಿ, ನಾಟ್ ಟು ಡ್ರೈವ್ ದಿ ಕಾರ್ ಲೇಟ್ಲಿ, ಕಾರನ್ನು ಲೇಟ್ಲಿ ಆ್ಯಟ್ ನೈಟ್, ಲೇಟಾಗಿ ಓಡಿಸ್ಬೇಡ ರಾತ್ರಿ ಅಂತಕ್ಕೆ ಅಡ್ವೈಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಯೂಸ್ ಮಾಡಿದ್ರೆ ಲೇಟ್ಲಿ ತಪ್ಪೈತಿ ಇದು. ಯಾಕಂದ್ರೆ ನೋಡ್ಬೋದು, ಒಂದು ಇರ್ತೈತಿ ಲೇಟ್, ಇನ್ನೊಂದು ಇರ್ತೈತಿ ಲೇಟ್ಲಿ. ಈ ಲೇಟ್ ಅಂದ್ರೆ ಏನಿದೆ ಲೇಟಾಗಿ ಬರೋದು. ಓಕೆ, ನಾನು ಹಿಂಗೆ ಫೋನ್ ಹಚ್ಚಲ್ಲ ಕರೆಕ್ಟಾಗಿ ಹೋಗ್ಬಾತ ನೀ ಬರಂಗೆ, ನೀ ಲೇಟಾಗಿ ಬರ್ತಿಲ್ಲ, ಆ ಲೇಟ್ ಇದೆ. ಈ ಲೇಟ್ಲಿ ಅಂದ್ರೆ ರೀಸೆಂಟ್ಲಿ ಅಂತ ಮೀನಿಂಗ್ ಕೊಡ್ತೈತಿ ಇದು. ರೀಸೆಂಟ್ಲಿ ಐ ಹ್ಯಾವ್ ನಾಟ್ ಸೀನ್ ಎನಿ ಮೂವಿ ರೀಸೆಂಟ್ಲಿ. ಕರೆಕ್ಟಾ? ಸೊ ಲೇಟ್ಲಿ ಅಂದರೆ ರೀಸೆಂಟ್ಲಿ. ಈ ಲೇಟ್ ಅಂದರೆ ಲೇಟಾಗಿ ಬರೋದು. ಐ ಕೇಮ್ ಲೇಟ್. ಇಲ್ಲವ್ರ ಮಮ್ಮಿ ಏನು ಹೇಳ್ತಾರೆ ಅವಂಗ, ಲೇಟಾಗಿ ಡ್ರೈವ್ ಮಾಡೋಕೆ ಹೋಗ್ಬೇಡ ರಾತ್ರಿ, ಲೇಟಾಗಿ ಡ್ರೈವ್ ಮಾಡೋಕೆ ಹೋಗ್ಬೇಡ ಅಂತಾರೆ. ಇಲ್ಲಿ ರೀಸೆಂಟ್ಲಿಯಾಗಿ ಡ್ರೈವ್ ಮಾಡೋಕೆ ಹೋಗ್ಬೇಡ್ತಾನಲ್ಲವ್ರು, ಲೇಟಾಗಿ ರಾತ್ರಿ ಡ್ರೈವ್ ಮಾಡೋಕೆ ಹೋಗ್ಬೇಡ ಅಂತಾರೆ. ಸೊ ಇಲ್ಲಿ ಈ ಲೇಟ್ ಬರೋಂಗಿಲ್ಲ, ಇಲ್ಲಿ LATE ಆ ಲೇಟ್ ಬರ್ತದೆ. ಸ್ವಲ್ಪ ಟಫ್ ಇರ್ತದ, ಅದ್ರ ಗೊತ್ತಿಲ್ಲ ಹಿಂಗೇನು. ಇನ್ನು ಮುಂದೆ ವರ್ಡ್ ಗೊತ್ತು ಅನ್ಕೋ, ಲೇಟ್ಲಿ ಪಕ್ಕ ಹತ್ರ ಎರರ್ ಕೊಟ್ಟಿರ್ತಾನೆ ನೋಡೋ ದೋಸ್ತ. ಆಯಿತಾ? ನೆಕ್ಸ್ಟ್ ಇಲ್ಲಿ ಈ ಎರರ್ ಮಾಡಿ 73ನೇದು ಎರರ್ ಮಾಡಿದೆ ನೋಡಿಲ್ಲ ಏನಿತ್ತದ. ಐ ಇನ್ಸ್ಟೆಡ್ ಬಟ್ ನೀದರ್ ಪ್ರವೀಣ್ ಆರ್ ಈಸ್ ಫ್ರೆಂಡ್ ಭರತ್ ಈಸ್ ರೆಡಿ ಟು ವರ್ಕ್ ಆನ್ ಹಾಲಿಡೇ. ನೀದರ್ ಮುಂದೆ ನಾರ್ ಬರಬೇಕು, ಇಲ್ಲಿ ಆರ್ ಹಚ್ಚೋದು ತಪ್ಪೈತಿ. ಅದು ಇನ್ನೊಂದು ಥರ ಎರರ್ ಏನು ಕೊಡ್ಬೋದು ಗೊತ್ತೈತವ, ನೀದರ್ ನಾರ್ ಬಂದಾಗ ಹೆಲ್ಪಿಂಗ್ ವರ್ಬ್ ಅಕಾರ್ಡಿಂಗ್ ಟು ನಿಯರೆಸ್ಟ್ ಸಬ್ಜೆಕ್ಟ್ ತೊಗೋತೈತಿ. ಇಲ್ಲಿ ನೀದರ್ ಐತಿ ನಾರ್ ಐತಿ, ನಾವು ವರ್ಬ್ ಇಲ್ಲಿ ಹಚ್ಚೀವಿ. ಇತರ ಅಕಾರ್ಡಿಂಗ್ ಏರಿಯಸ್ ಬಿಚ್ ಯಾವ್ದು ಭರತ್ ಸಿಂಗ್ಯುಲರ್ ಐತಿ, ನಾವಿಲ್ಲಿ ಹಚ್ಚೀವಿ ಸಿಂಗ್ಯುಲರ್. ಓಕೆ ಬಾಸ್, ಇದು ಎರರ್ ಬರ್ಬೋದಿತ್ತು. ಮತ್ತು ನೀದರ್ ನಾರ್ ಇದ್ಲ ಇದು ಎರರ್ ಇದು ಕರೆಕ್ಟ್ ಅಂದ್ರೆ. ನೆಕ್ಸ್ಟ್ 74ನೇದು ಮಾಡು.
ಓಕೆ ನೋಡಿ ಏನೈತೆ 74ನೇದ್ರಾಗ ಪ್ರಭಾತ್ ಈಸ್ ಇಂಪ್ರೆಸ್ಡ್ ಬೈ ಹೀಸ್ ಯಂಗರ್ ಬ್ರದರ್. Prabhat is impressed by his younger brother because he is cleverer and amusing than he is. Prabhat's subject is impressed verb by his younger brother object. ಎದಕ್ಕಂದ್ರೆ ಅವನ ಯಂಗರ್ ಬ್ರದರ್ ಅಲ್ಲ, ಈಸ್ ಕ್ಲೆವರರ್ ಆ್ಯಂಡ್ ಅಮ್ಯೂಸಿಂಗ್ ಎರಡೂ ಕಡೆ ಸೇಮ್ ಬರಬೇಕು. ಕಂಪೇರ್ಟಿವ್ ಡಿಗ್ರಿ ಪಾಸಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಈಸ್ ಕ್ಲೆವರರ್ ಆ್ಯಂಡ್ ಮೋರ್ ಅಮ್ಯೂಸಿಂಗ್. ಕ್ಲೆವರರ್ ಕಂಪೇರಿಟಿವ, ನಾವು ಅಮ್ಯೂಸಿಂಗ್ ಮುಂದೆ ಮೋರ್ ಅನ್ಕೋ ಅದು ಹಾಕೈತಿ ಕಂಪೇರಿಟಿವ. ಎರಡು ಕಂಪೇರಿಟಿವ್ ಅದು ಇವ. ಸೊ ಕ್ಲೆವರರ್ ಆ್ಯಂಡ್ ಮೋರ್ ಕಂಪೇರಿಟಿವ್ ಮೋರ್ ಅಮ್ಯೂಸಿಂಗ್ ದೆನ್ ಹೀ ಈಸ್. ಓಕೆ, ಇಲ್ಲಿ ದೆನ್ ಮುಂದೆ ನಾವು ಅವ್ರು ವೆನ್ ದ್ಯಾಟೆಲ್ಲ ಕೊಡ್ಬೋದು. ಆದರೆ ಕಂಪೇರಿಟಿವ್ ಡಿಗ್ರಿ ಮುಂದೆ ಯಾವತ್ತೂ ದೆನ್ನ ಬರ್ತದೆ ಬಾಸ್. ಓಕೆ, ನೆಕ್ಸ್ಟ್ 75 ಮಾಡಲಿ ಮಾಡಿದೆ ನೋಡಿಲ್ಲ. 75 ಸ್ವಲ್ಪ ಟಫ್ ಐತಿ. ಏನು ಕೊಟ್ಟಾಗ ಗೊತ್ತೈತಿ, ಇನ್ ಆರ್ಡರ್ ಟು ರೀಚ್ ಈಸ್ ಆಫೀಸ್ ಆನ್ ಟೈಮ್. ಆಫೀಸನ್ನು ಬರೋಬ್ಬರ ಟೈಮ್ ರೀಚ್ ಆಗಕ್ಕೆ ರೋಹನ್ ಹ್ಯಾಸ್ ಜಾಗ್ಡ್ 2 miles a day ಅಂಟಿಲ್ ಹೀ ಬಾಟ್ ಈಸ್ ಬೈಕ್. ಇದು ಯಾವ ಟೆನ್ಸ್ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ರೋಹನ್ ಹ್ಯಾಸ್ ಜಾಗ್ಡ್ 2 miles a day. ಈಗೀಗ ನಡೆದಂಥ 2 miles. ಇಲ್ಲಿ ಕೊಟ್ಟ ನಮ್ಮ ಅಂಟಿಲ್ ಹೀ ಬಾಟ್ ಈಸ್ ಬೈಕ್. ಅವನ ಬೈಕ್ ತೋರೋಕ್ಕಿಂತ ಮುಂಚೆ ಅವ 2 miles ನಡೀತಿದ್ದ. ಇದೆಲ್ಲ ಪಾಸ್ಟ್ನಾಗ ಓದೈತಿದ್ದು. ಅವ್ನು ಬೈಕ್ ತೊಗೊರೋ ಮುಂಚೆ 2 miles ಡೈಲಿ ನಡೀತಿದ್ದವ ಆಫೀಸ್ ಬರೋಬ್ಬರ ಹೋಗ್ಬೇಕ. ಇಲ್ಲಿ ಹ್ಯಾಸ್ ಬರೋಂಗಿಲ್ಲ, ಇಲ್ಲಿ ಬರ್ತೈತಿ ರೋಹನ್ ಹ್ಯಾಡ್ ಟು ಜಾಗ್ ಬರ್ಬೋದು. ಅಂದ್ರೆ ರೋಹನ್ ಹ್ಯಾಡ್ ಟು ಜಾಗ್ 2 miles a day. ಇನ್ನೊಂದು ಬರ್ಬೋದು ರೋಹನ್ ಯೂಸ್ಡ್ ಟು ಜಾಗ್ 2 miles a day. ಈಗ ರೋಹನ್ ಯೂಸ್ಡ್ ಟುನ ಯಾವಾಗ ಯೂಸ್ಡ್ ಟು ಅಂತ ವರ್ಡ್ ಇರಲಿ, ಯೂಸ್ಡ್ ಟು ಅವನ್ನ ನಾವು ನಮ್ಮದು ಪಾಸ್ಟ್ ಹ್ಯಾಬಿಟ್ಸನ್ನು ವಿವರಣೆ ಮಾಡೋಕ್ಕೆ ಕೇಳ್ತಾವೆ ನಾವು. ಓಕೆ, ಈಗ ನಾವು ಸ್ಕೂಲ್ನಾಗ ಇದ್ದಾಗ ನಾವು ಕ್ರಿಕೆಟ್ ಭಾಳ ಆಡ್ತಿದ್ದೆವು. ವಿ ಯೂಸ್ಡ್ ಟು ಪ್ಲೇ ಕ್ರಿಕೆಟ್ ಇನ್ ಅವರ್ ಸ್ಕೂಲ್ ಡೇಸ್. ನಾವು ನಮ್ಮ ಸ್ಕೂಲ್ ಡೇಸ್ನಾಗ ಕ್ರಿಕೆಟ್ ಭಾಳ ಆಡ್ತಿದ್ವು ಅನ್ನೋಕ್ಕೆ ನಾವು ಹೇಳ್ತೇವಲ್ಲಿ ವಿ ಯೂಸ್ಡ್ ಟು ಪ್ಲೇ ಕ್ರಿಕೆಟ್ ಇನ್ ಅವರ್ ಸ್ಕೂಲ್ ಡೇಸ್. ಇಲ್ಲೂ ಕೂಡ ಅವ ಡೈಲಿ ಆಫೀಸ್ ಹೋಗೋಕೆ 2 miles ಜಾಗಿಂಗ್ ಮಾಡಿ ಹೋಗ್ಬೇಕಿತ್ತಂತ. ಎಲ್ಲಿ ತನ ಆ ಒಂದು ಬೈಕ ತೋರೋತನ. ಸೊ ಇಲ್ಲಿ ರೋಹನ್ ಯೂಸ್ಡ್ ಟು ಜಾಗ್ 2 miles a day. ಇನ್ನೊಂದು ಬರ್ತೈತಿ ರೋಹನ್ ಹ್ಯಾಡ್ ಟು ಜಾಗು ಬರ್ತೈತಿ. ಆಯಿತಾ? ಓಕೆ, ನೆಕ್ಸ್ಟ್ ಬರ್ತೈತಿ 76ನೇದು. 76 ಫುಲ್ ಈಸಿ ಐತಿ, ಅದೇನು ಮಾಡೋ ಅವಶ್ಯಕತೆ ಇಲ್ಲ ಅಂದೆ. ಇಫ್ ಐ ವರ್ ಹಿ ಆಗಬೇಕದು. ಇನ್ನೊಂದು ಕಂಡೀಷನ್ ಸೆಂಟೆನ್ಸ್ ಉಂಟು ದೋಸ್ತಿದ ಫೇವ್ರೇಟ್ ಸಬ್ಜೆಕ್ಟ್, ಫೇವ್ರೇಟ್ ಟಾಪಿಕ. ಇಫ್ ಐ ವರ್ ಹಿ ಐ ವುಡಂಟ್ ಅಕ್ಸೆಪ್ಟ್ ದಿಸ್ ಗಿಫ್ಟ್. ಈಸಿ ಬಿಡಿ. ನೆಕ್ಸ್ಟ್ ಏನೈತಿ, ರಿತೇಶ್ ಕುಡ್ ಸಕ್ಸೀಡ್ ಇನ್ ಕ್ಯಾಚಿಂಗ್ ದ ಫ್ರಿಸ್ಬಿ ಬಿಫೋರ್ ಇಟ್ ರೀಚಸ್ ದಿ ಬೌಂಡ್ರಿ ಲೈನ್. ರಿತೇಶ್ ಫ್ರಿಸ್ಬಿಯನ್ನು ಕ್ಯಾಚ್ ಮಾಡುವಾಗ ಸಫಲತೆಯನ್ನು ಹೊಂದಿದಂತ. ಎದಕ್ಕಿಂತ ಮುಂಚೆ, ಅದು ಬೌಂಡ್ರಿ ಲೈನ್ ಮುಟ್ಟೋಕ್ಕಿಂತ ಮುಂಚೆ. ಇಲ್ಲಿ ಮುಂದೆ ಮುಟ್ತೈತಿ ಅಂತ ಕೊಟ್ಟಾರೆ. ಇಲ್ಲಿ ಇಟ್ ರೀಚಸ್ ದಿ ಬೌಂಡ್ರಿ ಲೈನ್ ಅಂದ್ರೆ ಅದು ಬೌಂಡ್ರಿ ಲೈನ್ ರೀಚ್ ಆಕೈತಿ ಅಂತ ಕೊಟ್ಟಾರೆ. ಅವ ನಮ್ಗೆ ಬೇಕಾಯ್ತಿ ಅರ್ಥದಾಗ ಅದು ಬೌಂಡ್ರಿ ಲೈನ್ ಮುಟ್ಟೋಕ್ಕಿಂತ ಮುಂಚೆ. ಸೊ ಇಟ್ ರೀಚ್ಡ್ ದಿ ಬೌಂಡ್ರಿ ಲೈನ್ ಬಿಫೋರ್ ಇಟ್ ರೀಚ್ಡ್ ದಿ ಬೌಂಡ್ರಿ ಲೈನ್. ಅದು ಬೌಂಡ್ರಿ ಲೈನ್ ರೀಚ್ಡ್ ಆಗೋಕ್ಕಿಂತ ಮುಂಚೆ ಅವ ಅದನ್ನು ಕ್ಯಾಚ್ ಮಾಡಬೇಕಿತ್ತು. ಕ್ಯಾಚ್ ಮಾಡಿದರೆ ಅವ ಸಕ್ಸೀಡ್ ಆಗ್ತಿದ್ದ. ರಿತೇಶ್ ಕುಡ್ ಸಕ್ಸೀಡ್ ಇನ್ ಕ್ಯಾಚಿಂಗ್ ದ ಫ್ರಿಸ್ಬಿ. ರಿತೇಶ್ಗೆ ಫ್ರಿಸ್ಬಿ ಕ್ಯಾಚ್ ಮಾಡುವಾಗ ಸಫಲತೆ ಸಿಗ್ತಿತ್ತಂತ. ಯಾವಾಗ? ಬಿಫೋರ್ ಇಟ್ ರೀಚ್ಡ್ ದಿ ಬೌಂಡ್ರಿ ಲೈನ್. ಅದು ಬೌಂಡ್ರಿ ಲೈನ್ ರೀಚ್ ಆಗೋಕ್ಕಿಂತ ಮುಂಚೆ. ಸೊ ಇದು ಪಾಸ್ಟ್ ಅಂದರೆ ಇದು ಪಾಸ್ಟ್ ಬರಬೇಕು. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ, ಇದು ಪಾಸ್ಟ್. ಸಿಂಪಲ್ ಪಾಸ್ಟ್ ಹಾಗೆ ಸಾವುಕಾರ, ಎರಡು ಪಾಸ್ಟ್ ಇರಬೇಕು. ಸರಿ, ಇಲ್ಲಿ ಇಟ್ ರೀಚ್ಡ್ ದಿ ಬೌಂಡ್ರಿ ಲೈನ್ ಬರ್ತದೆ. ನೆಕ್ಸ್ಟ್ ಇದೇನೈತ್ಲೆ ಎರರ ಹುಲಿ, ಇದನ್ನ ಒಂದು ಸಲ ಅರ್ಥ ಮಾಡ್ಕೊಂಡು ಅನ್ಕೋ ಫುಲ್ ಫ್ರೆಶ್ ಆಕೈತಿ ಜಲ್ದಿ ನಿಂಗೆ. ಅದು ಕೊಟ್ಟಾನಿಲ್ಲವ
Ashutosh is one of the players who has been selected for the T20 match. ನೋಡಿದ ಮೇಲೆ ಇದ್ರಾಗ ಏನು ಕರೆಕ್ಟ್ ಐತಿ, ನೀನು ಬೇರೆ ಏನಂಗೆ ಅರ್ಥ ಆಗತ್ತಾರೆ ಏನೈತಿ ನೋಡಿ. ಇಲ್ಲಿ ಅಶುತೋಷ್ ಈಸ್ ಒನ್ ಆಫ್ ದ ಪ್ಲೇಯರ್ಸ್, ಆಫ್ ದ ಮುಂದೆ ಈಸ್ ಒಂದೈತಿ. ಇಲ್ಲಿ ನೆಕ್ಸ್ಟ್ ಹೂ ಐತ್ಲ, ಇಲ್ಲಿ ಹೂ ಹಿಂದೆ ಯಾವುದೈತಿ ವರ್ಬ ಸಬ್ಜೆಕ್ಟ್ ಯಾವುದೈತಿ, ಪ್ಲೇಯರ್ಸ್ ಐತಿ. ಪ್ಲೇಯರ್ಸ್ ಹೂ ಹ್ಯಾಸ್ ಅಲ್ಲ, ಇದರಿಂದ ಏನೈತಿಲ್ಲ ಸಬ್ಜೆಕ್ಟ್, ಅದರ ಅಕಾರ್ಡಿಂಗ್ ಹೆಲ್ಪಿಂಗ್ ವರ್ಬ್ ಹಚ್ಬೇಕು ನಾವಿಲ್ಲಿ. ಪ್ಲೇಯರ್ಸ್ ಹೂ ಹ್ಯಾವ್, ಇಲ್ಲಿ ರಾಹುಲಿಗೆ ತನ್ಕೋ ರಾಹುಲ್ ಹೂ ಹ್ಯಾಸ್, ಮಹೇಶ್ ಹೂ ಹ್ಯಾಸ್, ಪ್ಲೇಯರ್ಸ್ ಹೂ ಹ್ಯಾವ್. ಇಲ್ಲಿ ವಿಚ್ ಬಂತ, ಇಲ್ಲಿ ವಿಚ್ ಯಾವಾಗ ಬರ್ತೈತಿ ಅನ್ಬೋದು, ವಿಚ್ ಯಾವಾಗ ಬರ್ತೈತಿ, ವಿಚ್ ಅಂದ್ರೆ ಇಂದು ಯಾವುದೇ ವಸ್ತು ಬರ್ಬೇಕು ಅವಾಗ ನಾವು ವಿಚ್ ಹಚ್ತೇವೆ ನಾವು. ಹೂ ಅಂದ್ರೆ ಯಾವ ವ್ಯಕ್ತಿ ಬರ್ಬೇಕು ಅವಾಗ ಹೂ ಹಚ್ತೇವೆ ನಾವು. ಸೊ ಅದರ ಅಕಾರ್ಡಿಂಗ್ ನಾವು ಇಲ್ಲಿ ವರ್ಬ್ ಹಚ್ಬೇಕು ಅಷ್ಟೆ, ಗೊತ್ತಾಯ್ತಾ. ನೆಕ್ಸ್ಟ್ 79ನೇದು ಏನೈತಿದ, ಮಾಧುರಿ ಡಿಡೆಂಟ್ ರಿಪ್ಲೈ ವೆನ್ ಐ ಆಸ್ಕ್ಡ್ ಈಸ್ ಟಫ್ ಇತ್ತು ಅವಳಿಗೆ ಬಿಡಿದನು. ಇದನ್ನು ಮಾಡೋಣ. ನೆಕ್ಸ್ಟ್ ರೋಶ್ನಿದು. ರೋಶ್ನಿ ಸೇಸ್ ದ್ಯಾಟ್ ಶಿ ಪ್ರಿಫರ್ಸ್ ಅ ವೈಟ್ ಶರ್ಟ್ ದೆನ್ ಕಲರ್ಡ್ ಒನ್. ಪ್ರಿಫರ್ಸ್ ಮುಂದೆ ಯಾವತ್ತು ಟೂ ಬರ್ತದೆ, ದೆನ್ ಬರೋಂಗಿಲ್ಲ ರಾಹುಲ. ಎಲ್ಡರ್ ಮುಂದೆ ಯಾವತ್ತು ಟೂ ಬರ್ತದೆ ಮತ್ತು ಓಲ್ಡರ್ ಮುಂದೆ ದೆನ್ ಬರ್ತದೆ. ಓಲ್ಡರ್ ಮುಂದೆ ದೆನ್ ಬರ್ತದೆ, ಎಲ್ಡರ್ ಮುಂದೆ ಟೂ ಬರ್ತದೆ, ಪ್ರಿಫರ್ಸ್ ಮುಂದೆ ಕೂಡ ಟೂ ಬರ್ತದೆ. ಐ ಪ್ರಿಫರ್ ಕಾಫಿ ಟು ಟೀ. ಓಕೆ, ಸೊ ರೋಶ್ನಿ ಸೇಸ್ ದ್ಯಾಟ್ ಶಿ ಪ್ರಿಫರ್ಸ್ ಅ ವೈಟ್ ಶರ್ಟ್ ಟು ಕಲರ್ಡ್ ಒನ್. ಈ ರೀತಿ. ನೆಕ್ಸ್ಟ್ ಬರೋದು 80ನೇದು. 80ನೇದು ಫುಲ್ ಈಸಿ ಐತ್ರವಲ್ಲ. 80ನೇ ಸಹ ಮಾಡು. ಏನು ಕೊಟ್ಟಾಗತ್ತಾರಾಗವ, ಆಫ್ಟರ್ 70 years, 70 ಮುಂದೆ ಇಯರ್ಸ್, 6 years, 5 years, 1 year, 2 years. ಓಕೆ, ಸೊ ಆಫ್ಟರ್ 70 years ಆಫ್ ಇಂಡಿಪೆಂಡೆನ್ಸ್, ಇದಂತೂ ಆಫ್ಟರ್ ಮುಂದೆ ಪ್ರಿಪೋಸಿಷನ್ ತೊಗೋತದ, ಆಬ್ಜೆಕ್ಟ್ ತೊಗೊಂತು ಮುಗೀತ, ಖತಮ್. ಇಲ್ಲಿ ಸ್ಟಾರ್ಟ್ ಆಕೈತೆ ಸಬ್ಜೆಕ್ಟ್ ಇದು. ಮೆನಿ ಸೋಷಿಯೋ ಎಕನಾಮಿ ಪ್ರಾಬ್ಲಮ್ಸ್, ಮೆನಿ ಅಂದ್ರೆ ಬಹಳ, ಸೊ ಮುಂದೆ ನಾವು ಪ್ರಾಬ್ಲಮ್ಸ್ ಹಚ್ಚಿದವಲ್ಲ, ಕರೆಕ್ಟ್. ಸೊ ಮೆನಿ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಈಸ್ ಹಂಗೆ ಬರ್ತೈತಿ. ಸಬ್ಜೆಕ್ಟ್ ಏನೈತಿ, ಪ್ಲೂರಲ್ ಐತಿ, ಸೊ ವರ್ಬ್ ಬರಬೇಕಲ್ಲ ಪ್ಲೂರಲ್ಲ. ಮೆನಿ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಆರ್ ಸ್ಟಿಲ್ ರಿಮೇನಿಂಗ್ ಟು ಬಿ ಸಾಲ್ವ್ಡ್ ಇನ್ ಇಂಡಿಯಾ ಆಗಬೇಕಾ. ಓಕೆ, ನೆಕ್ಸ್ಟ್ ಬರೋದು ಅನ್ಲೆಸ್. ಅನ್ಲೆಸ್ ಯು ಡು ನಾಟ್ ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ಯು ವಿಲ್ ಸಫರ್. ನಂಗೆ ಹೇಳಿದೆ ನಿಮ್ಮನ್ನು, ಅನ್ಲೆಸ್, ಅಂಟಿಲ್ಲ, ಹಾರ್ಡ್ಲಿ, ಸ್ಕೇರ್ಸ್ಲಿ, ಬಿಯರ್ಲಿ ಇವೆಲ್ಲ ಎಂಥ ವರ್ಡ್ ಇವು, ನೆಗೆಟಿವ್ ವರ್ಡ್ಸ್ ಇವು. ಇದ್ರ ಮುಂದೆ ಮತ್ತೊಮ್ಮೆ ನೆಗೆಟಿವ್ ಬರೋಂಗಿಲ್ಲ. ಸೊ ಅನ್ಲೆಸ್ ಯು ಗಿವ್ ಅಪ್ ಬ್ಯಾಡ್ ಹ್ಯಾಬಿಟ್ಸ್ ಯು ವಿಲ್ ಸಫರ್. ಓಕೆ, ಯಾವ ಮುಂದೆ ನೆಗೆಟಿವ್ ವರ್ಡ್ ಬರೋಂಗಿಲ್ಲ, ಅನ್ಲೆಸ್, ಅಂಟಿಲ್, ಸ್ಕೇರ್ಸ್ಲಿ, ಬಿಯರ್ಲಿ, ಹಾರ್ಡ್ಲಿ ಇಂಥ ಮುಂದೆ. ನೆಕ್ಸ್ಟ್ ಇಲ್ಲಿ into vegetables as well as fruits. Okay, vegetables as well as fruits have. Okay, plural ಐತಿ, ಪ್ಲೂರಲ್ ವರ್ಬ್ ಹಚ್ಚಿದ್ದೀವಿ, ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಹಚ್ಚೋ ನಾವು. ಹ್ಯಾವ್ ಫಾಲನ್ ಕನ್ಸಿಡರೇಬಲಿ, ಕನ್ಸಿಡರೇಬಲಿ ಆ್ಯಡ್ವರ್ಬ್ ಐತಿ, ಆ್ಯಡ್ವರ್ಬ್ ವರ್ಬ್ ಡಿಸ್ಕ್ರೈಬ್ ಮಾಡ್ತಿದ್ವಿ, ಕರೆಕ್ಟ್ ಐತಿ. ಇನ್ ಪ್ರೈಸಸ್ ಇನ್ ರೀಸೆಂಟ್ ಡೇಸ್, ಇಲ್ಲಿ ಯಾವುದೇ ರೀತಿಯ ಎರರ್ ಇಲ್ಲ, ಇದು ನೋ ಎರರ್. ಓಕೆ, ನೆಕ್ಸ್ಟ್ ಇಲ್ಲಿ ರಾಹುಲ್ ಆ್ಯಂಡ್ ಐ ಎಮ್ ಬೆಸ್ಟ್ ಫ್ರೆಂಡ್ಸ್. ನೋಡಿಲ್ಲಿ ರಾಹುಲ್ ಮತ್ತು ನಾ ಇಬ್ಬರು, ಅಂದ್ರೆ ನೀ ಮತ್ತು ನಾ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ವಿ ಆಫನ್ ಮೀಟ್ ಈಚ್ ಅದರ್. ಈಚ್ ಅದರ ಒನ್ ಅದರ ನಿಮಗೊಂದು ಕಾನ್ಸೆಪ್ಟ್ ಹೇಳ್ತಾರೆ ಇದನ್ನು. ಈಗ ಈಚ್ ಅದರ್ ಅಂದ್ರೆ ಯಾವತ್ತು ಎರಡಿಂದ ಯೂಸ್ ಮಾಡ್ತೀವಿ ನಾವು. ಓಕೆ, ಲೈಕ್ ಈಗ ನೈಬ್ರದು ಅನ್ಕೋ, ಈಚ್ ಅದರ್ ಯೂಸ್ ಮಾಡೋದು. ಮತ್ತು ನಮ್ಮ ಎರಡಕ್ಕೆ ಇದೆ. ಮತ್ತು ಒನ್ ಅನದರ್ ಅಂದ್ರೆ ಬಹಳ ಮಂದಿ ಇದ್ದಾಗ ನಾವು ಒನ್ ಅನದರ್ ಯೂಸ್ ಮಾಡ್ತೇವೆ. ಈಚ್ ಅದರ ಒನ್ ಅನದರ್ ಒಂದು ಎರಡು ಪಕ್ಕ ಬರ್ತೈತಿ, ನೋಡ್ಕೊಂಡ್ಸಲ ಅದನ್ನು. ಈಚ್ ಅದರ್ ಅಂದರೆ ಇಬ್ಬರು ಇದ್ದಾಗ, ಒನ್ ಅನದರ್ ಅಂದ್ರೆ ಭಾಳ ಮಂದಿ ಇದ್ದಾಗ. ಇಲ್ಲಿ ರೋಹನ ಮತ್ತು ಆ್ಯಮ್ ಬರೋಂಗಿಲ್ಲ, ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಎರಡು ಸಬ್ಜೆಕ್ಟ್ ಅಕಾರ್ಡಿಂಗ್ ಹೆಲ್ಪಿಂಗ್ ವರ್ಬ್ ಬರಬೇಕಲ್ಲ. ಸೊ ರೋಹನ್ ಆ್ಯಂಡ್ ಐ ಆರ್ ಆಗಬೇಕದ, ಅಕಾರ್ಡಿಂಗ್ ಟು ಒಂದೇ ಸಬ್ಜೆಕ್ಟ್ ಬರಬಾರ್ದದ. ಆ್ಯಂಡ್ ಅಂದರೆ ಎರಡು ಸಬ್ಜೆಕ್ಟ್ ಅಕಾರ್ಡಿಂಗ್ ಹೆಲ್ಪಿಂಗ್ ವರ್ಬ್ ಬರಬೇಕಲ್ಲಿ.
ರಾಹುಲ್ ಆ್ಯಂಡ್ ಐ ಆರ್ ಬೆಸ್ಟ್ ಫ್ರೆಂಡ್ಸ್ ಆ್ಯಂಡ್ ವಿ ಆಫನ್ ಮೀಟ್ ಈಚ್ ಅದರ್. ನೆಕ್ಸ್ಟ್ ಬರ್ತೈತಿ ಹಾರ್ಡ್ಲಿ. ಹಾರ್ಡ್ಲಿ ಆ್ಯಡ್ ಇದು 81 ಮಾಡವಲ್ಲಿ. ಓಕೆ ನೋಡಿ ನೆಕ್ಸ್ಟ್ ಏನೈತಿ. ಹಾರ್ಡ್ಲಿ ಹ್ಯಾಡ್ ಹೀ ಲೆಫ್ಟ್ ದ ಸ್ಟೇಡಿಯಮ್ ದೆನ್ ಇಟ್ ಬಿಗಿನ್ ಟು ರೇನ್ ಹೆವಿಲಿ. ನಿಮ್ಗೆ ಏನು ಈಸಿ ಗೊತ್ತೈತಿದ್ದ, ಹಾರ್ಡ್ಲಿ ಮುಂದೆ ದೆನ್ ಬರೋಂಗಿಲ್ಲ, ಹಾರ್ಡ್ಲಿ ಮುಂದೆ ವೆನ್ ಬರ್ತೈತಿ, ಫುಲ್ ಈಸಿ ಇರ್ತೈತಿ ಬಿಡಿದೆ. ಇದೇನೈತಲ್ಲ ಕಾನ್ಸೆಪ್ಟ್ ಒಂದು ಸಲ ಅರ್ಥ ಮಾಡ್ಬೋದು. ನಾನು ಹೇಳ್ತಾನೆ ಹಿಂಗೆ ಮಸ್ತಾಗಿ ಅರ್ಥ ಮಾಡ್ಕೊಂಡು ಅನ್ಕೋದು ಫುಲ್ ಈಸಿ ಆಗಿಬಿಡ್ತೈತೆ ನನಗೆ. ಅದು ಏನೈತೆ ಕಾನ್ಸೆಪ್ಟ್ ಅಂದರೆ ಇದು, ಅವರ್ ಕಂಪನಿ ನಾಟ್ ಓನ್ಲಿ ಮ್ಯಾನುಫ್ಯಾಕ್ಚರ್ಸ್ ಪ್ಲಾಸ್ಟಿಕ್ ಬಟ್ ಆಲ್ಸೋ ಸ್ಟೀಲ್ ಕಂಟೈನರ್ಸ್. ನಾನು ಹಿಂಗೆ ಅಂದೀನಿ, ಹೌದು ಮಯ್ಯ ಏನು ಗೊತ್ತೈತಿ ನನಗೇನು ಗೊತ್ತು, ನಾಟ್ ಓನ್ಲಿ ಮುಂದೆ ಯಾವತ್ತು ಏನು ಬರ್ತೈತಿ ಬಟ್ ಆಲ್ಸೋ ಬರ್ತದೆ. ನಾಟ್ ಓನ್ಲಿ ಮುಂದೆ ಯಾವತ್ತು ಕಂಪಲ್ಸರಿ ಬಟ್ ಆಲ್ಸೋ ಬರ್ತದೆ, ಇದು ರೂಲ್ಸು. ಓಕೆ ಏನು ಕೊಟ್ಟಿಲ್ಲ ಅವ, ನಾಟ್ ಓನ್ಲಿ ಐತಿ ಮತ್ತು ಬಟ್ ಆಲ್ಸೋ ಐತಿ, ಕರೆಕ್ಟ್ ಐತಿಲ್ಲ, ತಪ್ಪೈತಿ. ಹೆಂಗಂದ್ರೆ ನಾಟ್ ಓನ್ಲಿ ಮುಂದೆ ಏನು ಒಂದು ಸಬ್ಜೆಕ್ಟ್ ಬರ್ತೈತಿ ಬಟ್ ಆಲ್ಸೋ ಮುಂದೆ ಅದು ಸಬ್ಜೆಕ್ಟ್ ಬರಬೇಕು. ನಾಟ್ ಓನ್ಲಿ ಮುಂದೆ ಏನು ವರ್ಬ್ ಬರ್ತೈತಿ ಬಟ್ ಆಲ್ಸೋ ಮುಂದೆ ಅದೇ ರೀತಿಯ ವರ್ಬ್ ಬರಬೇಕು. ನೋಡಿ ಇಲ್ಲೇನ ಪಡ ಐತಿ ಅಂದ್ರೆ, ನಾಟ್ ಓನ್ಲಿ ಮ್ಯಾನುಫ್ಯಾಕ್ಚರ್ಡ್ ವರ್ಬ್ ಐತಿ ಬಟ್ ಆಲ್ಸೋ ಸ್ಟೀಲ್ ಕಂಟೈನರ್ ಸಬ್ಜೆಕ್ಟ್ ಐತಿ. ಸೊ ಇದು ರಾಂಗ್ ಐತಿ. ಇದು ಹೆಂಗೆ ಬರೀಬೇಕಂದ್ರೆ ನಾವು ಅವರ್ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ನಾಟ್ ಓನ್ಲಿ ಪ್ಲಾಸ್ಟಿಕ್ ಕಂಟೈನರ್ಸ್ ಬಟ್ ಆಲ್ಸೋ ಸ್ಟೀಲ್ ಕಂಟೈನರ್ಸ್. ನಾಟ್ ಓನ್ಲಿ ಪ್ಲಾಸ್ಟಿಕ್ ಅಂದರೆ ನಾಟ್ ಓನ್ಲಿ ಅವರ್ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ನಾಟ್ ಓನ್ಲಿ ಪ್ಲಾಸ್ಟಿಕ್ ಕಂಟೈನರ್ಸ್ ಹಿಂದೆ ಬರಬೇಕು. ನಾಟ್ ಓನ್ಲಿ ಪ್ಲಾಸ್ಟಿಕ್ ಕಂಟೈನರ್ಸ್ ಬಟ್ ಆಲ್ಸೋ ಸ್ಟೀಲ್ ಕಂಟೈನರ್ಸ್. ಪ್ಲಾಸ್ಟಿಕ್ ಕಂಟೈನರ್ಸ್, ಸ್ಟೀಲ್ ಕಂಟೈನರ್ಸ್. ಈಗ ಕರೆಕ್ಟ್ ಆಯ್ತು ನೋಡಿದ್ದು, ಅರ್ಥ ಆಯ್ತಾ. ನಾಟ್ ಓನ್ಲಿ ಮುಂದೆ ಏನು ವರ್ಬ್ ಬರ್ತೈತೆ ಸಬ್ಜೆಕ್ಟ, ಅದೇ ಟೈಪ ಬರಬೇಕು ಸಬ್ಜೆಕ್ಟ ಬಟ್ ಆಲ್ಸೋ ಮುಂದೆ. ನೆಕ್ಸ್ಟ್ ಇಲ್ಲಿ, ಆಲ್ದೋ ರಾಹುಲ್ ರ್ಯಾನ್ ವೆರಿ ಫಾಸ್ಟ್ಲಿ ಈ ಕುಡಂಟ್ ಕ್ಯಾಚ್ ದ ಮೂವಿಂಗ್ ಬಸ್. ನೀವು ಭಾಳ ಸ್ಪೀಡ್ ಹೊಡಿದಂಥ ಬಸ್ ಕ್ಯಾಚ್ ಮಾಡೋಕೆ ಅದು ಆಗಲಿ ಅಂತ ನಿಮ್ಮ ಕಡೆ. ಇನ್ನೊಂದು ನಿಂಗೆ ಹೇಳ್ತಾನೆ ನಾನು, ಇಂಗ್ಲೀಷ್ನಾಗ ಒಂದು ಇರ್ತೈತಿ ಫಾಸ್ಟ್ ಮತ್ತು ಇನ್ನೊಂದು ಇರ್ತೈತಿ ಫಾಸ್ಟ್ಲಿ. ಕರೆ ಅಂದ್ರೆ ಫಾಸ್ಟ್ಲಿ ಅಂತ ವರ್ಡ್ ಇಂಗ್ಲೀಷ್ ಗ್ರಾಮರ್ದಾಗ ಇಲ್ಲ. ಇಂಗ್ಲೀಷ್ನಾಗ ಅಂತ ವರ್ಡ್ ಇಲ್ಲ ಫಾಸ್ಟ್ಲಿ ಅನ್ನೋದು, ಅರ್ಥಾಯ್ತಾ. ಸೊ ಇಲ್ಲಿ ಆಲ್ದೋ ರಾಹುಲ್ ರನ್ ವೆರಿ ಫಾಸ್ಟ್ ಅಷ್ಟೇ ಆಗಬೇಕಾದ್ರೆ LY ಬರೋಂಗಿಲ್ಲ. ಓಕೆ, ಮತ್ತು ನೀನು ಓದತ್ತೀನಿ ಇಟ್ಟಿ ಕಷ್ಟ ಹಾಕೋ, ಹಿಂಗೆ ಇಲ್ಲಿ ಯಾರ್ಯಾರು ಮಾರ್ಕ್ ಮಾಡೋಕೆ ಹೋಗ್ಬೇಡ, ಇಲ್ಲಿ ಯಾರ್ಯಾರು ಮಾರ್ಕ್ ಮಾಡೋಕೆ ಹೋಗಬೇಡ. ರಿವಿಷನ್ ಮಾಡುವಾಗ ನಿಂಗೆ ಗೊತ್ತಾಗ್ಬಿಡ್ತದೆ ಮತ್ತು ಎರಡು ಇಲ್ಲೇ ಐತಿ ಅಂತ. ಸೊ ಟಿಕೆಟ್ ಹಾಕು. ಓಕೆ, ಆಲ್ದೋ ರಾಹುಲ್ ರ್ಯಾನ್ ವೆರಿ ಫಾಸ್ಟ್ ಹಿ ಕುಡಂಟ್ ಕ್ಯಾಚ್ ದ ಮೂವಿಂಗ್ ಬಸ್. ಕ್ಲಿಯರ್ ಅಷ್ಟು. ಇವಾಗ ಇಲ್ಲಿ ದ ಟಾಪ್ ಕೋರ್ಟ್ ಆಲ್ಸೋ ಅಗ್ರಿ ಟು ಹಿಯರ್ ಅ ಸಪ್ರೇಟ್ PIL ವಿಚ್ PIL ಬಾಜುಕ್ಕೆ ಏನೈತಿ PIL ಅದರ ರೆಕಾರ್ಡಿಂಗ್ ಏನೈತಿ ವರ್ಬ್ ಐತಿ. ಸೊ PIL ಸಿಂಗ್ಯುಲರ್, ಅದು ಸಿಂಗ್ಯುಲರ್. which has raised the issue of lack of safety measures in private schools across the country. ಇಲ್ಲೇನು ರೈತಂದ್ರೆ ಹುಲಿ ಇದೇನು ಸಬ್ಜೆಕ್ಟ್ ಇದೆ, ದ ಟಾಪ್ ಕೋರ್ಟ್, ಅದು ರೆಕಾರ್ಡಿಂಗ್ ಬರಬೇಕು ಹೆಲ್ಪಿಂಗ್ ವರ್ಬ್ ಅಗ್ರಿ. ಸಿಂಗ್ಯುಲರ್ ಅಕಾರ್ಡಿಂಗ್ ಟು ಸಿಂಗ್ಯುಲರ್ ಬರಬೇಕಿಲ್ಲ. ದ ಟಾಪ್ ಕೋರ್ಟ್ ಆಲ್ಸೋ ಅಗ್ರೀಸ್ ಆಗಬೇಕಾದ. ಓಕೆ, ನೆಕ್ಸ್ಟ್ ಇಲ್ಲಿ, when he was arrested by the police in November 2014, his followers go on a rampage for 2 weeks. ಯಾವಾಗ ಅರೆಸ್ಟ್ ಆದ್ಲ ಪೊಲೀಸ್ ಕಡೆ 2014 ಅವಾಗ ಒಂದು ಫಾಲೋವರ್ಸ್ ಸ್ಟ್ರೈಕ್ ಮಾಡೋಕ್ಕೆ ಹೋದ್ರಂತ. ಇಲ್ಲಿ ಕೊಟ್ಟಾನವ, ವೆನ್ ಹಿ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್ ಇನ್ November 2014 ಈಸ್ ಫಾಲೋವರ್ಸ್ ಗೋ, ಮುಂದೆ ಹೋಗ್ತಾರಲ್ರಿ ಅವಾಗ ಹೋದ್ರಿ. ಸ್ವಲ್ಪ ಫಾಸ್ಟ್ ಐತಿ ಬೈ ಸೆಂಟೆನ್ಸ್ ಇದೆ, ಅವಾಗ ಅಕಾರ್ಡಿಂಗ್ ಟು ಫಾಸ್ಟ್ ಹಚ್ಬೇಕು ನಾವು ವರ್ಬ್ ಇಲ್ಲಿ. ಅವು ಅರೆಸ್ಟ್ ಆದ ಅವ್ನ ಫಾಲೋವರ್ಸ್ ಸ್ಟ್ರೈಕ್ ಮಾಡಿದರು. ಈಸ್ ಫಾಲೋವರ್ಸ್ ವೆಂಟ್ ಆನ್ ಅ ರ್ಯಾಂಪೇಜ್ ಫಾರ್ 2 weeks. ಓಕೆ, ಸೊ ಇದು ಪಾಸ್ಟ ಆಲ್ರೆಡಿ ಏನು ಮಾಡಿದೆ ನಿನ್ನ. ನೆಕ್ಸ್ಟ್ ಏನು ಕೊಟ್ಟೈತಿ,
The angry mob went on an rampage, torched rickshaws, broke classes of vehicles parked near the area, and damaged police vehicles. The angry mob went on a rampage. and ಮುಂದೆ ಎ ಇ ಐ ಒ ಯು ದ ಸೌಂಡ್ ಇರಬೇಕು. ರ್ಯಾಂಪೇಜ್ ಕಾನಿದೆ ಓವೆಲ್ಲ ಇದೆ. ಸೊ ಅದ್ರ ಬಾಜುಕ್ಕೆ ಏನು ಬರ್ಬೇಕು? ಎ ಬರ್ಬೇಕು. ಕಾನ್ಸೋನೆಂಟ್ ಇದು, ಅದ್ರ ಬಾಜುಕ್ಕೆ ಎ ಬರಬೇಕಿಲ್ಲ. ಇಷ್ಟೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ, ವಿ ಗ್ಯಾರಂಟಿ ದ್ಯಾಟ್ ಯು ವಿಲ್ ನೆವರ್ ಗೆಟ್ ಅ ಬಾಕ್ಸ್ ಹೂ ಯು ಹ್ಯಾವ್ ಆಲ್ರೆಡಿ ರಿಸೀವ್ಡ್. ಹೂ ನೋಡಿ, ಹೂ ಬಾಜುಕ್ಕೆ ವ್ಯಕ್ತಿ ಬರಬೇಕು. ಇಲ್ಲಿ ಬಂದೈತಿ ಬಾಕ್ಸ್. ಬಾಕ್ಸ್ ವ್ಯಕ್ತಿ ಅಲ್ಲ, ವಸ್ತು. ಇಲ್ಲಿ ವಿಚ್ ಬರಬೇಕಿಲ್ಲಿ. ವಿ ಗ್ಯಾರಂಟಿ ದ್ಯಾಟ್ ಯು ವಿಲ್ ನೆವರ್ ಗೆಟ್ ಅ ಬಾಕ್ಸ್ ವಿಚ್ ಯು ಹ್ಯಾವ್ ಆಲ್ರೆಡಿ ರಿಸೀವ್ಡ್. ನಾನು ನಮ್ಗೆ ಗ್ಯಾರಂಟಿ ಕೊಡ್ತೀನಿ, ಮುಂದೆ ಯಾವತ್ತೂ ಅಂಥ ಬಾಕ್ಸ್ ತೊಗೊಳಂಗಿಲ್ಲ. ಯಾವ ಬಾಕ್ಸ್ ನೀವೀಗ ತೊಗೊಂಡೇರಿ, ಜಸ್ಟ್ ಅದು. ಓಕೆ, ನೆಕ್ಸ್ಟ್ ಏನೈತಿ ಇಲ್ಲಿ, ಫ್ರಮ್ ಜರ್ಮನಿ ಟು ವೆನ್ಜುವೆಲಾ ಟು ಸೌತ್ ಆಫ್ರಿಕಾ, equity markets in both mature and emerging markets has ಮಚ್ಚಿ ಬೋತ್ ಆ್ಯಂಡ್ ಎಲ್ಲ ಪ್ಲೂರಲ್ ಅದಾವೆ. ಬೋತ್ ಮ್ಯಾಚ್ಯೂರ್ ಆ್ಯಂಡ್ ಎಮರ್ಜಿಂಗ್ ಮಾರ್ಕೆಟ್ಸ್ ಹ್ಯಾವ್ ಬರಬೇಕಲ್ಲ ಇಲ್ಲಿ. ಮತ್ತು ಮುಗಿತಿಲ್ಲ. ಲಾಸ್ಟ್ ಭಾಳ ಅಂದ್ರೆ 4 ಇರ್ತಾವೆ, ಮುಗಿತಿಲ್ಲ. ಓಕೆ, ಲಾಸ್ಟ್ ಏನಂತಿದ, ದ ಸ್ಟಾಫ್ ಆಫ್ ದ ಡೈರಿ ವಾಸ್. The staff of the dairy, singularity, the staff was firm that there was no space. ದೇರ್ ಮುಂದೆ ಓವರಕ್ಕೆ ಬಂದಿಲ್ಲ ಅನ್ಬೋದು ನೀ. ಮುಂದೆ ನೋ ಸ್ಪೇಸ್ ಏನೈತಿ, ಸಿಂಗ್ಯುಲರ್ ಐತಿ ಅದು. ಸೊ ದೇರ್ ವಾಸ್ ನೋ ಸ್ಪೇಸ್ ಇನ್ಸೈಡ್ ಫಾರ್ ಮೋರ್ ಕ್ಯಾಟಲ್ಸ್. ಭಾಳ ಕ್ಯಾಟಲ್ಗೆ ಮತ್ತು ಕ್ಯಾಟಲ್ಸ್ ಆಗಂಗಿಲ್ಲ ರೀ ಅವಲ್ಲ. ಕ್ಯಾಟಲ್ ಅಂದ್ರೆ ಒಂದು ಗುಂಪು ಪ್ರಾಣಿಗಳ್ದ. ಕ್ಯಾಟಲ್ಸ್ ಆಗಂಗಿಲ್ಲ. ಕ್ಯಾಟಲ್ ಆಲ್ರೆಡಿ ಪ್ಯೂರಲ್ ಐತಿ. ಎಸ್ ಹಚ್ಚಿ ಮತ್ತು ನೀವು ಮಾಡೋಕೆ ಹೋಗ್ಬಾರ್ದು ಪ್ಯೂರಲ್ ಅದನ್ನು. ಕ್ಯಾಟಲ್ಸ್ ಇವತ್ತೂ ಆಗಂಗಿಲ್ಲ. ಸೊ ಫಾರ್ ಮೋರ್ ಕ್ಯಾಟಲ್ ಆ್ಯಸ್ ದೇರ್ ವಾಸ್ ಆಲ್ರೆಡಿ 2500. ದೇರ್ ವಾಸ್ ಆಲ್ರೆಡಿ 2500 ನಾನು ದೇರ್ ವರ್ ಹಾಕಬೇಕಿದೆ, ಯಾಕಂದರೆ ಮುಂದೆ ಪ್ಲೂರಲ್ ಐತಲ್ಲ ಇಲ್ಲಿ. ದೇರ್ ವರ್ ಆಲ್ರೆಡಿ 2500 ಸ್ಟ್ರೇ ಅನಿಮಲ್ಸ್ ಇನ್ ಸೈಡ್. ನೆಕ್ಸ್ಟ್ ಇಲ್ಲಿ, when we went to Ramgarh, we see the snow-capped mountains in the distance. When we went to Ramgarh, ನಾವು ರಾಮಗಢ ಹೋದಿಲ್ಲ. ನಾವು ಅಲ್ಲಿ ಏನು ನೋಡಿದ್ವಿ, ವಿ ಸಾ ದ ಸ್ನೋ ಕ್ಯಾಪಿಡ್ ಮೌಂಟೇನ್ಸ್. ನಾವು ಅಲ್ಲಿ ರಾಮಗಢಕ್ಕೆ ಹೋದ್ಮೇಲೆ ಅಲ್ಲಿ ವೆನ್ ವಿ ವೆಂಟ್ ಟು ರಾಮಗಢ, ನಾವು ಯಾವಾಗ ರಾಮಗಢ ಹೋದಿಲ್ಲ ಅಲ್ಲೇ ನಾವು ಸ್ನೋ ಕ್ಯಾಪಿಡ್ ಮೌಂಟೇನ್ಸನ್ನು ನೋಡಿದ್ವು ಅಂತ. ಇನ್ನೊಂದು, ದ ಚಿಲ್ಡ್ರನ್ಸ್ ಆರ್ ಫೌಂಡ್ ಆಫ್ ಕ್ಲೈಂಬಿಂಗ್ ದ ಮ್ಯಾಂಗೋ ಟ್ರೀ ಇನ್ ದ ಗಾರ್ಡನ್. ಚಿಲ್ಡ್ರನ್ಸ್ ಮುಂದೆ ಯಾವತ್ತು ಎಸ್ ಬರೋಂಗಿಲ್ಲ. ಚೈಲ್ಡ್ ಅಂದರೆ ಏನು, ಸಿಂಗ್ಯುಲರ್. ಚಿಲ್ಡ್ರನ್ ಆಯ್ತಲ್ಲ ಅಂದರೆ ಏನಾಕೈತಿ, ಪ್ಲೂರಲ್. ಇಲ್ಲಿ ಪ್ಲೂರಲ್ ಬೇಕು ನಮ್ಗೆ, ಯಾಕಂದರೆ ಮುಂದೆ ಆ ರೀತಿ ಇಲ್ಲಿ The children are fond of climbing the mango tree in the garden. The two states frequently has ಅಲ್ಲ, 2 states have ಆಗಬೇಕು ಇಷ್ಟ. ಸೊ ನಾವು ಪಾರ್ಟ್ 2 25 ಮಾಡಿದ್ದೀವಿ. ಇವತ್ತು ಸಂಜೆ ಹೊತ್ತು ನಾನು ನಿಂಗೆ ಪಾರ್ಟ್ 3 25 ಬಿಡ್ತೀನಿ. ಓಕೆ.